ಹಾಯ್ ಹಲೋ ಹಾರ್ಟ್ ಟು ಹಾರ್ಟ್ ಸ್ಪೀಕ್ ಚಾನಲ್. ಈಗ ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್ ಇನ್ ಸೋಷಿಯಲ್ ಮೀಡಿಯಾ ಏನೋ ಒಂದು ಮಾಡ್ತಿರ್ತಾರೆ. ಒಂದು ಅವರ ಇಮ್ಯಾಜಿನೇಷನ್ ಅಥವಾ ಕ್ರಿಯೇಟಿವಿಟಿ ಯಾವುದೋ ಒಂದು ಮಾಡ್ತಿರ್ತಾರೆ. ಬಟ್ ಅದಕ್ಕೆಲ್ಲ ಕೆಲವರು ನೆಗೆಟಿವ್ ಕಮೆಂಟ್ಸ್ ಕೊಡ್ತಾರೆ, ಮತ್ತೆ ಬ್ಯಾಡ್ ಕಮೆಂಟ್ಸ್ ಕೊಡ್ತಾರೆ. ಈಗ ನೆಗೆಟಿವ್ ಕಮೆಂಟ್ಸ್ ಇರಬೇಕು. ಯಾಕೆ ಅಂದ್ರೆ ಯಾರೇ ಒಬ್ರು ಲೈಫಲ್ಲಿ ಮುಂದೆ ಬರಬೇಕು ಅಂದ್ರೆ ಅವರಿಗೆ ನೆಗೆಟಿವ್ ಕಮೆಂಟ್ಸ್ ಬೇಕೇ ಬೇಕು. ಬಟ್ ಕೆಲವರು ವರ್ಸ್ಟ್ ಕಮೆಂಟ್, ತುಂಬಾ ಬ್ಯಾಡ್ ಕಮೆಂಟ್ ಕೊಡ್ತಾರೆ ಅಲ್ವಾ. ಅದು ಆ ಆ ಬ್ಯಾಡ್ ಕಮೆಂಟ್ ಅವರ ಬ್ಯಾಡ್ ಮೈಂಡ್ ಅನ್ನು ತೋರಿಸುತ್ತೆ. ಆ ಬ್ಯಾಡ್ ಕಮೆಂಟ್ ಎಲ್ಲಿಂದ ಬರುತ್ತೆ? ಅವರ ಮನಸ್ಸಿನಿಂದ ಬರುತ್ತೆ. ಸೊ ಅವ್ರ ಮನಸ್ಸು ಎಷ್ಟು ಗಾರ್ಬೇಜ್ ತರ ಇರುತ್ತೋ, ಎಷ್ಟು ಕಚಡವಾಗಿದೆಯೋ, ಎಷ್ಟು ಕೊಳಕಾಗಿದೆಯೋ, ಅದರಿಂದ ಬರುವ ಕಮೆಂಟ್ಸು ಖಂಡಿತ ಬ್ಯಾಡ್, ವರ್ಸ್ಟ್ ಆಗೇ ಇರುತ್ತೆ ಅಲ್ವಾ. ಒಂದಿನ ನಾವು ನಮ್ಮ ಮನೇಲಿ ಗಾರ್ಬೇಜ್ ಜೊತೆ ಗಾರ್ಬೇಜ್ ಇಟ್ಕೊಂಡ್ರೆ ಎಷ್ಟು ಗಬ್ಬು ಹೊಡಿಯುತ್ತೆ ಅಲ್ವಾ. ಬಟ್ ಅವರು ಲೈಫ್ ಲಾಂಗ್ ಆ ಕಚಡ ಮನಸ್ಸು ಒಳಗಡೆ ಕಚಡ, ಗಾರ್ಬೇಜ್, ಕೊಳಕು ಎಲ್ಲ ಇಟ್ಕೊಂಡೆ ಓಡಾಡ್ತಿರ್ತಾರೆ. ಪಾಪ ಅಲ್ವಾ. ಅವ್ರೇನ್ ಅನ್ಕೋತಾರೆ, ಅಟ್ಲೀಸ್ಟ್ ಈ ತರ ಬ್ಯಾಡ್ ವರ್ಸ್ಟ್ ಕಮೆಂಟ್, ಇನ್ ದ ಫಾರ್ಮ್ ಆಫ್ ಬ್ಯಾಡ್ ಅಂಡ್ ವರ್ಸ್ಟ್ ಕಮೆಂಟ್, ಆ ಗಾರ್ಬೇಜು ಕೊಳಕುನ ಆಚೆ ತೆಗೆದ್ಬಿಟ್ರೆ ಅವ್ರು ಸ್ವಲ್ಪ ಕ್ಲೀನ್ ಆಗ್ಬೋದು ಅಂತ ಅನ್ಕೋತಾರೋ ಏನೋ. ಬ್ಯಾಡ್ ವರ್ಸ್ಟ್ ಕಮೆಂಟ್ ಹಾಕ್ತಾ ಇರ್ತಾರೆ. ಬಟ್ ಈ ಇನ್ಫ್ಲೂಯೆನ್ಸರ್, ಕಂಟೆಂಟ್ ಕ್ರಿಯೇಟರ್ ಅದನ್ನೆಲ್ಲ ಕೇರೇ ಮಾಡಲ್ಲ. ಅದನ್ನ ಓದೋಕ್ಕೂ ಪುರ್ಸೊತ್ತಿರಲ್ಲ. ಅವ್ರೇನ್ ಅನ್ಕೊಂಡಿರ್ತಾರೆ, ಪಾಪ ಗಚರ ಗಾರ್ಬೇಜ್ ಇಂದನೇ ಬಾಳ್ತಾ ಇದ್ದಾರೆ, ಬಾಳ್ಲಿ ಪರವಾಗಿಲ್ಲ ಅಂತ ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡು ಅವ್ರದ್ದು ಗುರಿ ಏನು ಅದನ್ನ ಟುವರ್ಡ್ಸ್ ದಟ್ ಅವ್ರು ಹೋಗ್ತಾ ಇರ್ತಾರೆ. ಇದನ್ನೆಲ್ಲ ಕೇರ್ ಮಾಡಲ್ಲ. ಈ ಕೊಳಕು ಮನಸ್ಸು ಇರೋರು ಹಾಗೆ ಅದೇ ಪ್ಲಾಟ್ಫಾರ್ಮ್ ಅಲ್ಲೇ ಇರ್ತಾರೆ. ಒಂದು ಮೂವಿಯಲ್ಲಿ ಒಂದು ಹೀರೋ ಹೇಳದ್ನಂತ, ನಿನ್ ಬಿಟ್ಟು ತುಂಬಾ ದೂರ ಹೋಗ್ಬಿಟ್ಟಿದೀನಿ, ನಾನು ಅನ್ಕೊಂಡಿರುವ ಕೆಲ್ಸ ಮಾಡ್ಬಿಟ್ಟೇ ಕೆಳಗಡೆ ಬರ್ತೀನಿ ಅಂತ ಹೇಳದ್ನಂತ. ಅದೇ ತರ ಈ ಕಂಟೆಂಟ್ ಕ್ರಿಯೇಟರ್ಸು, ಇನ್ಫ್ಲೂಯೆನ್ಸರ್ಸು ಅವ್ರ ಗುರಿ ಒಂದೇ ಲೈಫಲ್ಲಿ ಮುಖ್ಯ ಅಂತ ಅನ್ಕೊಂಡು ಇದನ್ನೆಲ್ಲ ಕೇರ್ ಮಾಡಲ್ಲ. ಸ್ಟೂಡೆಂಟ್ಸ್ ನೀವು ಹಾಗೆ ಇರಬೇಕು. ನಿಮ್ ಬಗ್ಗೆ ವರ್ಸ್ಟ್ ಕಮೆಂಟ್ಸು, ಬ್ಯಾಡ್ ಕಮೆಂಟ್ಸ್ ಎಲ್ಲ ಕೆಲವ್ರು ಕೊಡ್ತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೋಬಾರ್ದು. ನಿಮ್ ಪಾಡು, ನಿಮ್ ಗುರಿ ಏನು? ಪ್ರೋಗ್ರೆಸ್, ಸಕ್ಸಸ್, ಗ್ರೋತ್. ಥ್ಯಾಂಕ್ ಯು.